ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜಗತ್ತನ್ನೇ ಆಳುವ ಶಕ್ತಿ ಈ ಸಂಖ್ಯೆಗಳಲ್ಲಿದೆ. ನಮಗೇ ಗೊತ್ತಿಲ್ಲದೆಯೇ ಒಟ್ಟು ಮೊನ್ನೆ ಒಂದು ಹುಡುಗ 8ನೇ ತಾರೀಕು 8ನೇ ತಿಂಗಳು 88ನೇ ಇಸವಿ ಏನೋ ಒಂದು 8 ಕೆಲವೊಂದು ಗೊತ್ತಿಲ್ಲದೆ ನಮ್ಮನ್ನು ಆಳುತ್ತೆ ಮಕ್ಕಳ. ನೀವು ಅದರ ಒಂದು ಕನೆಕ್ಷನ್ ಅಲ್ಲಿ ಇರ್ತೀರಿ, ನಿಮಗೇ ಗೊತ್ತಿಲ್ಲದೆ ಒಂದು ಅಧಿಕಾರ, ಸ್ಥಾನ, ಗೌರವ, ಅಲ್ಲೊಂದು ಉತ್ಪ್ರೇಕ್ಷೆಯ ಶಕ್ತಿ ಇರತಕ್ಕಂಥ ಸಂಖ್ಯೆಗಳಲ್ಲಿ ಹುಟ್ಟಿರ್ತೀರಿ. ಸರಿಯಾಗಿ ಬಳಸ್ಕೊಳ್ಳಿ, ನಿಮ್ ಶಕ್ತಿಗಳನ್ನ ತಿಳ್ಕೊಳ್ಳಿ. ಬೈ ಬಾರ್ನ್ ಫೈಟರ್ 1ನೇ ತಾರೀಕು 10ನೇ ತಾರೀಕು 19ನೇ ತಾರೀಕು 28ನೇ ತಾರೀಕು ಹುಟ್ಟಿರೋರು ಬೈ ಬರ್ತ್ ಫೈಟರ್ಸ್. ನೀವು ಅಂಥದ್ದೊಂದು ಶಕ್ತಿ ಇದೆ. ಏನೋ ಒಂದು ನಿಮ್ಮಲ್ಲಿ ಚಿಗುರ್ತಾ ಇರುತ್ತೆ, ಏನೋ ಒಂದು ಮಾಡ್ಬೇಕು. ನೀವು ಒಂಥರ 4 ಜನಗಳ ವ್ಯಕ್ತಿ. ಒಂದ್ 4 ಜನದ ಮುಂದ್ಗಡೆ ಬಾಸ್ ಆಗ್ಬೇಕು, ಇಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೇಕು, ಇಲ್ಲ ಸೂಪರ್ವೈಸರ್ ಆಗ್ಬೇಕು, ಇಲ್ಲ ಮೇಸ್ತ್ರಿ ಆಗ್ಬೇಕು. ಇದಿದ್ದೇ ಇರುತ್ತೆ. 1ನೇ ತಾರೀಕು 10ನೇ ತಾರೀಕು 19ನೇ ತಾರೀಕು 28ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೈ ಬರ್ತ್ ಅದೊಂದು ಸಿಂಹಾಸನವೇ. ನೀವು ಸಿಂಹಾಸನದಂತ ವ್ಯಕ್ತಿಗಳು. ನೀವು ತುಡಿತ ಆಲ್ವೇಸ್ ನಂಬರ್ 1, ಬಟ್ ಅದಕ್ಕೆ ಏನೋ ನಂಬರ್ 2 ಇಟ್ಬಿಟ್ಟಿರ್ತಾನೆ ನಿಮಗೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಕುಟುಂಬ ಅನ್ನೋದು ನೋವೇ. ನೀವು ಆಳಲು ಬಂದಿರುವುದೇ, ಕಾಪಾಡಲು ಬಂದಿರುವುದೇ. ಯು ಆರ್ ನಾಟ್ ಎ ನಾರ್ಮಲ್ ಪೀಪಲ್. ನೀವು 10ರಲ್ಲಿ ಒಬ್ರಲ್ಲ, ನೀವು 10ರಿಂದ ಹೊರಗಡೆಯ ವ್ಯಕ್ತಿಗಳು. ಆ ಬಲ, ಆ ಶಕ್ತಿ, ಆ ಚೈತನ್ಯ ಇರತಕ್ಕಂಥ ಪ್ರಭಾವ. ನಿಮ್ಮ ನೋಟ ಯಾವಾಗಲೂ ತುಂಬಾ ದೊಡ್ಡದ ಕಡೆ ಇರುತ್ತೆ, ದೂರದ ಕಡೆ ಇರುತ್ತೆ. ಏನೋ ದೂರದ್ದು ದೊಡ್ಡದ್ದು ಏನಾದ್ರೂ ಇದಾಗುತ್ತಾ ಗುರುಗಳೇ? ಗವರ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಸೂಪರ್ವೈಸಿಂಗ್, ಗೈಡಿಂಗ್, ಲಾಯರು, ಜಡ್ಜಸ್ಸು, ಪೊಲೀಸು, KS, KPSC, ಇದೊಂದು ಸಲಿ ಆದ್ರೂ ನಿಮ್ಗೆ ಅನ್ಸಿರುತ್ತೆ, ಸಿಕ್ಕಿದ್ರೆ ಇದು ಮಾಡ್ತಿದ್ದೆ, ಸರಿಯಾಗಿ ನನಗೆ ಸಪೋರ್ಟ್ ಸಿಕ್ಕಿರ್ಲಿಲ್ಲ ಅಂತ. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತಾನೆ. ಜಗತ್ತನ್ನೇ ನೆನಪಿಟ್ಕೊಳ್ಳಿ. ಬರೀ ಕುಟುಂಬ ಅಲ್ಲ, ಅಟ್ಲೀಸ್ಟ್ ಗ್ರಾಮಕ್ಕೆ, ಅಟ್ಲೀಸ್ಟ್ ನಿಮ್ ಕುಟುಂಬಕ್ಕೆ, ಅದನ್ನ ದಾಟಿದಂಥವ್ರು. ನೀವು ಬಾವಿಯಲ್ಲಿ ಈಜೋ ವ್ಯಕ್ತಿ ಅಲ್ಲ ಮಕ್ಕಳೇ, ನೀವು ಸಮುದ್ರವನ್ನ ಈಜೋ ವ್ಯಕ್ತಿಗಳು. ಪ್ರತಿ ಸಂಖ್ಯೆಗೊಂದು ಅಂಥದ್ದೊಂದು ವೈಬ್ರೇಷನ್ ಕೊಟ್ಟಿರ್ತಾನೆ. ಕಾಪಾಡೋದು, ನೋಡೋದು, ಒಂಥರ ನಿಂತ್ಕೊಳ್ಳೋದು ರಾಜಸವೇ. ಗರ್ಜಿಸ್ತೀರಿ. ನೀವು ಗಮನಿಸಿದಿರಾ? ನಿಮ್ಗೆ ಸ್ವಲ್ಪ ನೇರ ನುಡಿ, ಪ್ರಾಮಾಣಿಕತೆ, ದಿಟ್ಟ ನುಡಿ, ದಶಾಭುಕ್ತಿಗಳು, ಇನ್ನೊಂದು ಪ್ರಭಾವಗಳು, ಬೇರೆ ವ್ಯಕ್ತಿಗಳು, ನಷ್ಟಗಳು, ಕಷ್ಟಗಳು ಅದಿದ್ದಿದ್ದೆ. ಆದ್ರೂ ಸಿಂಹ ಗರ್ಜನೆ. ಹೌದು ಅಲ್ವೋ ಹೇಳಿ? ನಿಮ್ಮ ಮಾತಲ್ಲೊಂದು ನಿಯತ್ತು, ನಿಜಾಯಿತಿ. ಸಾಮಾನ್ಯವಾಗಿ ನೀವು ಸುಳ್ಳು ಹೇಳೋವಾಗ ನೀವು ತಡಬರಿಸ್ತೀರಿ. ಈ 1, 10, 19, 28ರಲ್ಲಿ ಹುಟ್ಟಿದವರು. ಹೌದು ಅಲ್ವೋ ಹೇಳಿ? ನಿಮ್ಗೊಂಥರ ನಿಮ್ ಮಾತೇ ನಡಿಬೇಕು, ನೀವು ಹೇಳಿದ್ದೇ ನಡಿಬೇಕು, ಆಗಲೇಬೇಕು. ಎಲ್ಲಾ ಕೆಲಸ ಮಾಡೋಕ್ಕೂ ರೆಡಿ, ಕಾಫಿ ಮಾಡೋಕ್ಕೂ ರೆಡಿ, ಕಾಫಿ ಸರ್ವ್ ಮಾಡೋಕ್ಕೂ ರೆಡಿ, ಪೆನ್ ಇಟ್ಕೊಂಡು ಬರೆಯೋಕ್ಕೂ ರೆಡಿ, ಗನ್ ಇಟ್ಕೊಂಡು ಆಳೋಕ್ಕೂ ರೆಡಿ. ನೀವು 1, 10, 19, 28 ಉನ್ಮಾದಂ. ಕೆಲವೊಂದ್ ಸಮಯ ಏನ್ ಮಾತಾಡಿರ್ತೀರಿ, ಏನ್ ಮಾಡಿರ್ತೀರಿ ಗೊತ್ತಿರಲ್ಲ. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀನಿ, ನಾನು ಕಾಯ್ತಿರ್ತಾರೆ. ಯಾಕೋ ನಿಮ್ ಸಾಂಸಾರಿಕ ಜೀವನ ಇಲ್ಲ ಕೌಟುಂಬಿಕ ಜೀವನದಲ್ಲಿ ಒಂಥರ ಆಗಾಗ ಗುಡುಗು ಮಿಂಚು ಈ ತರದ್ ಆಗ್ತಿರುತ್ತೆ. ಗಮನಿಸಿದೀರಾ? ಕೆಲವರಿಗೆ ಡೈವರ್ಸೇ ಆಗ್ಬಿಟ್ಟಿರುತ್ತೆ, ಇಲ್ಲ ಅಂದ್ರೆ ಫ್ಯಾಮಿಲಿಯಿಂದ ಹೊರಗಡೆ ಬಂದ್ಬಿಟ್ಟಿರ್ತೀರಿ, ಇಲ್ಲ ಮದುವೆನೇ ಆಗಿರಲ್ಲ. ಹೌದು, ನಿಮ್ಮ ವಾಕೇ ಬೇರೆ, ನಿಮ್ಮ ಆಲೋಚನೆ ಉತ್ತರ. ನೀವು ಅಂಗಸೌಷ್ಠವ ನೋಡೋಕ್ ತುಂಬಾ ಚಂದ, ಆಕರ್ಷಣೀಯ ಮೈಕಟ್ಟು ನಿಮ್ಮದು. ಹೌದು, ನೀವು ಇಂದಿರಾ ಗಾಂಧಿ ನೋಡಿ, ತಾಯಿ ಜಗನ್ಮಾತೆ, NT ರಾಮರಾವ್ ನೋಡಿ, ಬಿಲ್ ಗೇಟ್ಸ್ ನೋಡಿ, ಇದೆ ಟಾಟಾ ಇದೆ. ಏನೋ ಒಂದು ಆಕರ್ಷಣೆ ನಿಮ್ಮನ್ನ. ಲತಾ ಮಂಗೇಶ್ಕರ್, ಏನೋ ಒಂದು ಆಕರ್ಷಣೆ. ರಾಣಾ ಪ್ರತಾಪ್, ಆಕರ್ಷಣೆ, ಬಲಂ, ವೀರಂ, ಜಗತ್ ಪ್ರಸಿದ್ಧಿ ಕಡೆ ನಿಮ್ ಗಮನ ಜಾಸ್ತಿ.
ಆಳದ ಒಂದ್ಸಲಿ ಅದು 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 ಲಗಾಯಿಸ್ಬೇಕು ಅಂತ. ನಿಮ್ಮ ಆಕಾಂಕ್ಷೆಗಳು ದೊಡ್ಡದು, ತುಂಬಾ ದೊಡ್ಡದು. ಕೆಲವ್ರಿಗಂತೂ ಜಗತ್ತೇ ಆಳ್ಬೇಕು ಅನ್ನಿಸ್ತಿರುತ್ತೆ. ಈ 1, 10, 19, 28 ಹುಟ್ಟಿದವರು. ಹೌದು ಅಲ್ವೋ ಹೇಳಿ? ಎಸ್, ಆಗ್ಲೇಬೇಕು ಅಂಥದ್ದೊಂದು ಶಕ್ತಿ. ಪ್ಲೀಸ್, ಸರಿಯಾದ ಒಂದು ಗುರುವಿನ ಮಾರ್ಗದರ್ಶನ, ಸರಿಯಾದ ಒಂದು ವೈದಿಕ ಮಾರ್ಗದರ್ಶನ ನೀವು ತಗೊಳ್ಳಿ ಮಕ್ಕಳೇ. ಯು ಆರ್ ಅನ್ಬಿಲೀವಬಲ್ ಪವರ್ಸ್. ನೀವು ಕೆಟ್ಟದ್ದು ಇಲ್ಲ, ಒಂಥರ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು ಹೋಗಲ್ಲ. ಮೇ ಬಿ ತುಂಬಾ ದೊಡ್ಡ ಪೊಸಿಷನ್ಸ್ಗೆ ಹೋದಾಗ ಆ ಪೊಸಿಷನ್ ಉಳಿಸ್ಕೊಳ್ಳಿಕ್ ಕೆಲವೊಂದು ಮಾಡಬಹುದೇನೋ. ನಾನು ನೋಡಿದಾಗೆ 190 ಭಾಗ ನೀವು ಬಂದು ಎದೆ ಉಬ್ಬಿಸಿ ಎದುರುಗಡೆನೆ ಫೈಟ್ ಮಾಡಿ, ಎದುರುಗಡೆನೆ ಕೇಳಿ, ಎದುರುಗಡೆನೆ ತಗೊಳ್ಳೋಂಥ ವ್ಯಕ್ತಿತ್ವವಿನ ಹಾಗೆಲ್ಲ ನೀವು ಚಿಚಿ ಯಾರ್ದೋ ತಟ್ಟೆದು ನೀವು ತಗೊಳಲ್ಲ. ಇನ್ನೊಬ್ರ ಹಂಗಲ್ ಬದುಕಲ್ಲ, ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ಬದುಕಲ್ಲ, ಖಂಡಿತ ಇಲ್ಲ ನೀವು. ಹೌದು ಅಲ್ವೋ ಹೇಳಿ? ಯಾರಾದ್ರೂ ಸರಿ. ಅದಕ್ಕೆ ಏನೋ ನಿಮ್ಮ ಮೊದಲನೇ ವಿಲ್ಲನ್ನೇ ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ಗೊತ್ತಾ? ಒಂದ ನಿಮ್ ತಂದೆನೋ, ತಾಯಿನೋ, ಕುಟುಂಬನೋ, ಗಂಡನೋ, ಹೆಂಡ್ತಿನೋ, ಅಲ್ಲೊಂದಿರುತ್ತೆ. ಏನೋ ಒಂದು ಸಿಡಿಲು ಚಿಟ್ಟಿ 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 ಅಂತ ಒಗ್ಗರಣೆ ಹಾಕ್ತಲೇ ಇರುತ್ತೆ. ನೀವು ಫೋಕಸ್ ಆನ್ ಟು ದಿ ಬಿಗ್ಗರ್ ವಿಷನ್ ಮಕ್ಕಳೇ. ನಿಮ್ಮ ಮಕ್ಕಳು ಇಲ್ಲ, ನಿಮ್ಮ ಯಜಮಾನರು ಇಲ್ಲ, ನಿಮ್ಮ ಹೆಂಡತಿ 1, 10, 19, 28 ಹುಟ್ಟಿದ್ರೆ ಅವನ್ನ ಸೂಕ್ಷ್ಮವಾಗಿ ಗಮನಿಸಿ. ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಲೀಗ್ಸ್. ಒಂಥರ ರೇಸು ಗುರ್ರಮ್ಮೆ ನೀವು, ಸಿಂಹವೇ ನೀವು, ಹುಲಿಯೇ ನೀವು. ನೆನಪಿಟ್ಕೊಳ್ಳಿ, ಮಾಡಬಲ್ರಿ. ವಯಸ್ಸಾಗದ ಜಾತಕ, ವಯಸ್ಸಾದರೂ ಓಡುವ ಜಾತಕ, ದೊಡ್ಡದೊಂದು ಸಂಸ್ಥಾನ ಕಟ್ಟೋದು, ದೇವಸ್ಥಾನ ಕಟ್ಟೋದು, ಫೌಂಡೇಶನ್ ಕಟ್ಟೋದು, ಏನಾದ್ರೂ ಈ ತರದೊಂದು ಆಲೋಚನೆಗಳು ನಿಮ್ಮನ್ನ ಆಗಾಗ ಬರ್ತಿರುತ್ತೆ. ಹೌದು ಅಲ್ವೋ ಹೇಳಿ? ಕಪಟ, ಕಳ್ಳತನ, ಮೋಸ, ದಗ, ಕಿತ್ಕೋಬೇಕು, ಸುಳ್ಳು ಹೇಳ್ಬೇಕು, ಹೆಂಗೋ ಬದುಕ್ಬಿಡ್ಬೇಕು, ಖಂಡಿತ ಬರಲ್ಲ. ಮೇ ಬಿ ಗ್ರಹಗಳ ಇದರಿಂದ ಬೇರೆ ವಿಧಿ ಇಲ್ಲದೆ ಆ ಸ್ಥಾನಕ್ಕೆ ಬಂದಾಗ ಏನ್ ಮಾಡ್ಲಿ, ಆ ಸ್ಥಾನ ಉಳಿಸ್ಕೋಬೇಕು ಅನ್ನೋದ್ರಿಂದ ಬೇರೆಯವರ ಪ್ರಭಾವದಿಂದ ಏನಾದ್ರೂ ಆಗ್ಬೋದೇನೋ. ದುಷ್ಟ ವ್ಯಕ್ತಿಗಳು, ಗ್ರಹಗಳು, ದಶೆಗಳು, ಈ ತರದ್ದು. ನನಗೆ ನೋಡಿದಾಗೆ, ನಾನ್ ನೋಡಿದಾಗೆ 1, 10, 19, 28 ಆಲ್ವೇಸ್ ಯು ಆರ್ ಅನ್ ಆಲ್ಮೈಟಿ. ವಿಪರೀತ ಬಲ. ನಿಮ್ ಶಕ್ತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಕೇಳ್ಕೊಳ್ಳಿ ನೀವೇನ್ ಮಾಡ್ಬೇಕು, ಯಾವ ರಂಗದಲ್ಲಿದ್ರೆ ಯಾವ್ದು ನೋಡ್ತಿದೆ, ನಿಮ್ಮ ಜಾತಕ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಿದೆ, ಸಂಸ್ಥೆಯ ಕೆಲಸವ, ಸ್ವಂತವ, ಏನ್ ಮಾಡಬಹುದು, ಈ ತರದನ್ನ ಯೋಚನೆ ಮಾಡಿ ಹೆಜ್ಜೆ ಇಡಿ. ಖಂಡಿತ ಗೆಲುವನ್ನ ಕಾಣತಕ್ಕಂತ ಸಂಖ್ಯೆ. ಜಗತ್ತು ನೀವು ಜಗತ್ತು. ಒಂದು 10 ಜನಕ್ಕಾದ್ರೂ ನೀರು ಕೊಡ್ತೀರಿ, ಪಾನಕ ಕೊಡ್ತೀರಿ, ಮದುವೆ ಮಾಡಿಸ್ತೀರಿ, ಒಂದು ಅಟ್ಲೀಸ್ಟ್ 10 ಮಕ್ಕಳು ಒಂದು ಪೆನ್ಸಿಲ್ ಆದ್ರೂ ಕೊಡ್ತೀರಿ. ದಾಟ್ ಈಸ್ ಯುವರ್ ಇದು. ಒಂದು ಗೈಡೆನ್ಸ್ ಆದ್ರೂ ಮಾಡ್ತೀರಿ ನೀವು. ಗೈಡೆನ್ಸ್, ದಟ್ ಈಸ್ ಯುವರ್ ಪವರ್. ಆತ್ಮಂ ಪರಿಶುದ್ಧಂ, ದಟ್ ಈಸ್ ಯುವರ್ ಪವರ್. ಅದಕ್ಕೆ ಇಲ್ಲಿಂದ ಮಾಡ್ತೀರಲ್ವ, ಅದಕ್ಕೆ ನೋವು ಜಾಸ್ತಿ ನಿಮಗೆ. ಎಲ್ಲೋ ಕೆಲವರು ಎಟುಕದ ಮಾಣಿಕ್ಯ ನೀವು ಏನೋ ಮಾತಾಡ್ಬಿಡ್ತಾರೆ. ಮಾಣಿಕ್ಯವೇ ನೀವು, ವಜ್ರ ವೈಡೂರ್ಯ ಮಾಣಿಕ್ಯ ಅಂತೀವಲ್ಲ, ನೀವೊಬ್ಬ ಮಾಣಿಕ್ಯ. ಸುಮ್ಮನೆ ಅಲ್ಲ ಮಾಣಿಕ್ಯ ಅನ್ನೋ ಹೆಸರು ಬರೋದು, ಅಂಥದ್ದೊಂದು ಶಕ್ತಿ. ಪ್ಯೂರ್ ಮಾಣಿಕ್ಯ, ಬಳ 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 ಅನ್ನುತ್ತೆ, ಅಂಥದ್ದೊಂದು ಶಕ್ತಿ. ಇನ್ನಷ್ಟಿದೆ, ಇನ್ನೂ ಕೆಲವು ಸಂಖ್ಯೆಗಳಿದಾವೆ, ಜಗತ್ತನ್ನಾಳುವ ಸಂಖ್ಯೆಗಳು, ಸುಮ್ಮನೆ ಅಲ್ಲ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.